ರಾಜ್ಯದಲ್ಲಿ ಮತ್ತೆ ಡಿಕೆಶಿ ಮುಂದಿನ ಸಿಎಂ ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಡಿಕೆಶಿ ಆಗ್ತಾ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ಅವರು 5 ವರ್ಷ ಸಿಎಂ ಆಗಬೇಕಿತ್ತು. ಕೆಲ ಬೆಳವಣಿಗೆಯಿಂದ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಕುರ್ಚಿ ಖಾಲಿಯಾದ ತಕ್ಷಣ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೀಗ ಮತ್ತೆ ಡಿಕೆಶಿ ಮುಂದಿನ ಸಿಎಂ ಅನ್ನುವಂತ ಕೂಗು ಮುನ್ನೆಲೆಗೆ ಬರ್ತಾ ಇದೆ. ಈ ಬಾರಿ ಡಿಕೆಶಿ ಅವರ ಆಪ್ತ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದು, ಡಿಕೆಶಿ ಅವರು 5 ವರ್ಷ ಸಿಎಂ ಆಗಬೇಕಿತ್ತು, ಆದ್ರೆ ಕೆಲ ಬೆಳವಣಿಗೆಯಿಂದ ಸಿದ್ದರಾಮಯ್ಯನವರು ಆದ್ರು ಅಂತ ಹೇಳಿದ್ದಾರೆ. ಒಳ್ಳೆ ಅರ್ಥದಲ್ಲಿ ಹೇಳಿದ್ದಾರೆ. ಅದನ್ನ ನಾವು ತಪ್ಪಾಗಿ ಹಚ್ಕೋಬಾರ್ದು. ನಾವು ಯಾವುದನ್ನಾದ್ರೂ ಅಷ್ಟೇ ತಪ್ಪಾಗಿ ಕೆಟ್ಟದಾಗಿ ನೋಡಿದ್ರೆ ಅದು ಕೆಟ್ಟದಾಗಿ ತಪ್ಪಾಗಿ ಕಾಣ್ತದೆ. ಒಳ್ಳೆ ರೀತಿಯಿಂದ ನೋಡಿ ಒಳ್ಳೆ ರೀತಿಯಿಂದ ಕಂಡ್ರೆ ಒಳ್ಳೆ ರೀತಿ ಕಾಣ್ತದೆ. ಹಂಗೆ ಯಾಕೆಂದರೆ ಅವ್ರು ಹೇಳಿರೋದು ಸರಿ ಇದೆ. ನಾನು ಕಷ್ಟಪಟ್ಟು ಎಲ್ಲ ಶಾಸಕರನ್ನು ಗೆಲ್ಸಿದ್ದೀನಿ, ಹೋರಾಟ ಮಾಡಿದ್ದೀನಿ, ಎಲ್ಲ ರೀತಿಯಿಂದಲೂ ಶಾಸಕರಿಗೋಸ್ಕರ ದುಡ್ದಿದ್ದೀನಿ. ಶಾಸಕರು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೇಳ್ತಿರ್ತೀನಿ ನಮ್ಮ ಜನಕ್ಕೆ, ಯಾರಾದರೂ ಒಂದು ಕೈ ಮುಗಿತೀನಿ, ಕಾಲೇ ಬೀಳ್ತೀನಿ, ಕೆಲಸ ಮಾಡಿಕೊಡ್ರಿ ಅಂತ. ಅವಾಗ ಹೇಳ್ತೀನಿ, ನೀವು ಕೈಗೆ ಕಾಲು ಮುಗಿಯೋದು ಬೇಡ, ಆರ್ಡ್ರ್ ಮಾಡ್ಬೇಕು ನೀವು ಅಂತೀನಿ. ಯಾಕೆಂದರೆ ನೀವು ಇವತ್ತು ಗೆಲ್ಸಿರೋದಕ್ಕೆ ನಾನು ಇವತ್ತು ಶಾಸಕನಾಗಿದ್ದೀನಿ, ರಿಕ್ವೆಸ್ಟ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿರಿ ಅಂತ. ಅದೇ ನಮ್ಮ ಡಿ ಕೆ ಸಾಹೇಬ್ ಹೇಳಿರೋ ಅರ್ಥನೂ ಅದೇ ಇದೆ. ನಾನು ಆ್ಯಕ್ಚುಲಿ ಅವ್ರು ಆರ್ಡ್ರ್ ಮಾಡಿ ಕೇಳಬೇಕು, ನಾನು ಏನು ಮಾಡಬೇಕು ಏನಾಗಬೇಕು ಅನ್ನೋದನ್ನ ರಿಕ್ವೆಸ್ಟ್ ಮಾಡಬಾರ್ದು. ಅದನ್ನೇ ಹೇಳಿದ್ದಾರೆ ಈ ರೀತಿಲಿ. ಯಾವುದೇ ಕಾರಣಕ್ಕೂ ಅವ್ರು ಹೇಳಿರೋದು ಸರಿಯಾಗಿದೆ. ನಮ್ಮ ಶಾಸಕರ ಸಂಪೂರ್ಣ ಬೆಂಬಲನೂ ಇದೆ. ಜೊತೆಗೆ ಇದೇನು ಅವ್ರು ಹೇಳಿದ್ದಾರೆ ಅರ್ಥ ಅಂದರೆ, ನಾವ್ಯಾರೂ ಶಾಸಕರು ಬೇಡ ಅನ್ನೋ ಅರ್ಥ ಅಲ್ಲ. ನಾವೆಲ್ಲರೂ ಶಾಸಕರು ಒಗ್ಗಟ್ಟಾಗಿದ್ದೀವಿ. ನನ್ನೇನಾದ್ರು ತೀರ್ಮಾನ ತಗೊಳ್ಳೋದು ಶಾಸಕರು ಪಾಪ ಅವರಲ್ಲ, ತೀರ್ಮಾನ ತಗೊಳ್ಳೋದು ಏನೋ ಹೈಕಮಾಂಡ್, ನಾನು ಹೈಕಮಾಂಡ್ ಕೇಳ್ತೀನಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ತಪ್ಪೇನಿಲ್ಲಲ್ಲ. ಅದನ್ಯಾಕೆ ತಪ್ಪಾಗಿ ಅರ್ಥೈಸ್ಕೋಬೇಕು? ಅವ್ರು ಹೇಳಿದ ಸರಿನೇ ಅನ್ಕೊಳ್ರಿ. ಯಾಕೊತ್ತಾ, ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2.5 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ, ರಾಜಣ್ಣವರು 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು ನಾವು ಕ್ಲೈಮ್ ಮಾಡ್ತೀವಿ. ಈಗ ಬೇಡ ಅದು. ಯಾವಾಗ ಕುರ್ಚಿ ಖಾಲಿ ಆಗುತ್ತೋ ಅವಾಗ ಕ್ಲೈಮ್ ಮಾಡ್ತೀವಿ. ಅಧಿಕಾರ ಹಂಚಿಕೆ ಅನ್ನೋದಕ್ಕಿಂತ ಯಾವ ಪವರ್ ಶೇರಿಂಗ್ ಇಲ್ಲ. ಅವ್ರ ಭಾಷೆಯಲ್ಲಿ ಹೇಳ್ಬೇಕು, ಯಾವ ಪವರ್ ಶೇರಿಂಗ್ ಇಲ್ಲ, ಯಾವುದೂ ಇಲ್ಲ. ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ವಿ. ಡಿ ಕೆ ಸಾಹೇಬ್ರು ಹೇಳಿರೋ ಸರಿ ಇದೆ, ನಾವು ಅವ್ರ ಪರವಾಗಿ ಇರ್ತೀವಿ. ಸಿ ಎಮ್ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ. ಸಿ ಎಮ್ ವಿಷಯ ಚರ್ಚೆನೂ ಅಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿ ಎಮ್ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿ ಖಾಲಿ ಇದ್ದಾಗ ಯಾವುದೆಲ್ಲ ಸಿ ಎಮ್ ಆಗ್ತಾರೆ ಸರ್? ಹೇಳಿದ್ನಲ್ಲ, ಹಾಗೆ ಆಗ್ತಾರೆ. ಅದಕ್ಕೆ ಮತ್ತೆ ಬದಲಾವಣೆ ಮತ್ತು ಸ್ಟೇಟ್ಮೆಂಟನ್ನು ಹಿಂದಕ್ಕೆ ತಗೊಳ್ಳೋ ಮಾತಿಲ್ಲ. ನಾನು ಮುಂಚೆ ಹೇಳಿದ್ದೀನಿ, ಈಗಲೂ ಹೇಳಿದ್ದೀನಿ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಒಳ್ಳೆ ದಿನಗಳಿದೆ, ಕಷ್ಟಪಟ್ಟರೆ ಒಳ್ಳೆ ದಿನ ಇದ್ದೇ ಇರುತ್ತೆ. ಈಗ ಅವ್ರು ಕಷ್ಟಪಟ್ಟಿದ್ದಕ್ಕೆಲ್ಲ ಮೊನ್ನೆ 3ಕ್ಕೆ 3 ನೀವ್ಯಾರು ಮೀಡಿಯಾದವ್ರು ಗೆಸ್ ಮಾಡಿದ್ರಾ? ಶಿಗ್ಗಾವಲ್ಲಿ ಗೆಲ್ತೀವಿ ಅಂತ ಗೆಸ್ ಮಾಡಿದ್ರಾ? ಚನ್ನಪಟ್ಟಣದಲ್ಲಿ ಗೆಲ್ತೀವಿ ಅಂತ ಗೆಸ್ ಮಾಡಿದ್ರಾ? ಅದರಲ್ಲಿ ಹೆಂಗೆ ಗೆಲ್ಸ್ಕೊಂಬಂದ್ರು? ಅದು ನಮ್ಮ ಚಾಣಕ್ಯ ತಂತ್ರ. ಯಾರ್ದು? ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು. ಅವನ್ನೆಲ್ಲ ಹೈಕಮಾಂಡ್ ಗಮನಿಸ್ತಾ ಇದೆ. ನಾವೆಲ್ಲ ಚರ್ಚೆ ಮಾಡೋದ್ರಿಂದ ಉಪಯೋಗ ಇಲ್ಲ. ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡ್ ಏನು ಮಾಡಬೇಕು ತೀರ್ಮಾನ ತಗೊಳುತ್ತೆ. ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಯಾವುದೆಲ್ಲ ಸಿ ಎಮ್? ಡಿಕೆಶಿ ಪಕ್ಷ ಸಂಘಟನೆ ಮಾಡಿ ಎಲ್ಲರನ್ನ ಒಗ್ಗೂಡಿಸಿದ್ದಾರೆ. ಉಳಿದವರಿಗೆ ಯಾರನ್ನ ಕರೆತರಲು ಸಾಧ್ಯವಾಗೋದಿಲ್ಲ. ಈ ರೀತಿ ಆಪರೇಷನ್ ಮಾಡಿ ಕರೆತರಲಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಕೆಲವರಿಗೆ ಅಧಿಕಾರ ಬೇಕು, ಮಾಡಿಟ್ಟ ಊಟಕ್ಕೆ ಬರ್ತಾರೆ. ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಖರೀದಿ ಇಲ್ಲ, ಅವ್ರಾಗನೇ ಬಂದು ಸೇರ್ಕೊಂತೀವಿ ಅಂದರೆ ಬೇಡ ಅನ್ನೋಕ್ಕಾಗ್ತದ? ಪಕ್ಷ ಸಂಘಟನೆ ಇಂಪಾರ್ಟೆಂಟ್. ನೋಡಿರಿ, ಇಷ್ಟೇ ಉದಾಹರಣೆ ತಿಳ್ಕೊಳ್ರಿ. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ 11 ಜನ JDS ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ. ಅಂದರೆ ಅರ್ಥ ಏನು? ನಮ್ಮ ಡಿ ಕೆ ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ. ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ. ಆದ್ರೂ ಬಿಟ್ಟು ಉಳ್ಕಿದಾರೆ ಏನು ಸಚಿವರು ಮಾತಾಡ್ತೀರಾ? ಅವ್ರಿಗೆ ಅಧಿಕಾರ ಬೇಕು. ಅವ್ರು ಯಾವ್ದಾರು ಇಂಥದ್ದೊಂದು ಆಪ್ರೇಷನ್ ಮಾಡಿ ಕರ್ಕೊಂಬರಕ್ಕೆ ಕೇಳೋ 4 ಜನ JDSನಲ್ಲಿ. ಅವೆಲ್ಲ ಮಾಡೋಕ್ಕಿಲ್ಲ. ಎಲ್ಲ ರೆಡಿ ಮಾಡಿ ತಂದಿಟ್ಮೇಲೆ ಊಟ ಮಾಡೋಕ್ಕೆ ರೆಡಿ. ನಾನು ರೆಡಿ, ನೀನು ರೆಡಿ. ಅಲ್ಲ, ಈಗ ವೇದಿಕೆ ಸಿದ್ಧ ಮಾಡ್ಕೊಂತೀಯಾರ ಅಂತ? ಯಾವ ವೇದಿಕೆ? ಈಗ 11 ಜನ JDS ಬರಲಿ, ಸ್ವಾಗತ ಮಾಡೋಣ. ಯಾರು ಬಂದರೂ ಸ್ವಾಗತ ಮಾಡೋಣ. JDSನವ್ರು ಬಂದರೂ ಕರ್ಕೊಂತೀವಿ, BJPಯವ್ರು ಬಂದರೂ ಕರ್ಕೊಂತೀವಿ. ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂದರೆ ಯಾರು ಬಂದರೂ. ಡಿ ಕೆ ಶಿವಕುಮಾರ್ ಹಿಂಗೆ ಕರ್ಕೊಂಬಂದು ನೆಕ್ಸ್ಟ್ ಫ್ಯೂಚರ್, ಯಾಕಂದ್ರೆ ಶಾಸಕರ ಅನುಮತಿ ಮೇಲೆ ಅದು CM ಸ್ಥಾನ ಡಿಸೈಡ್ ಆಗೋದು. ಯಾವುದಿಲ್ಲ. ಹಂಗಾರು ಆಯ್ಕೆ ಮಾಡೋದಾದರೆ ಅವರು CM ಆಗ್ಬಿಡ್ತಾರೆ. ಅದು ಯಾವುದಿಲ್ಲ. ಹೈಕಮಾಂಡ್ ತೀರ್ಮಾನ ಅಂತಿಮ. ಖರೀದಿ ಇಲ್ಲ, ಅವ್ರಾಗನೇ ಬಂದು. ನನಗೆ ಯಾರ ಬೆಂಬಲ ಬೇಡ ಅಂತ ಡಿಕೆಶಿ ಹೇಳಿಕೆ ಕೊಟ್ಟಿರುವಂತ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಒಳ್ಳೆಯ ಅರ್ಥದಲ್ಲಿ ಹೇಳಿದ್ದಾರೆ. ನಾವು ನೋಡುವ ರೀತಿಯಲ್ಲಿ ಅವ್ರ ಹೇಳಿಕೆ ಕಾಣುತ್ತೆ. ಕೆಟ್ಟದಾಗಿ ನೋಡಿದ್ರೆ ಕೆಟ್ಟದಾಗಿ ಕಾಣುತ್ತೆ, ತಪ್ಪಾಗಿ ಅರ್ಥೈಸಿದ್ರೆ ತಪ್ಪಾಗಿ ಕೇಳಿಸುತ್ತೆ. ಹೋರಾಟ ಮಾಡಿ ಕಷ್ಟಪಟ್ಟು ಎಲ್ಲಾ ಶಾಸಕರನ್ನ ಗೆಲ್ಲಿಸಿದ್ದಾರೆ.
ಡಿಕೆಶಿ ಅವರು ಶಾಸಕರಿಗೆ ಆರ್ಡರ್ ಮಾಡಿ ಕೇಳಬೇಕು. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ ಹೀಗಂತ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ಅವರು ಹೇಳಿದ್ರಲ್ಲ, ನನಗೆ ಯಾವ ಶಾಸಕರ ಬೆಂಬಲ ಕೂಡ ಬೇಡ ಅಂತ, ಅದನ್ನ ಇಲ್ಲಿ ಶಿವಗಂಗಾ ಬಸವರಾಜ್ ಸಮರ್ಥಿಸಿಕೊಂಡಿದ್ದಾರೆ.